ಜೀವನದಲ್ಲಿ ಬದಲಾವಣೆ ಒಂದೊಂದು ಘಟ್ಟ ಬರುತ್ತೆ. ಗುರುಗಳ ಥರ ನನ್ನ ಸುದೀಪ್ ಸರು ಬಂದು ಒಳ್ಳೆ ಮಾತುಗಳನ್ನ ಹೇಳಿದ್ದು, ಮನುಷ್ಯ ಚಾಲೆಂಜ್ ಮಾಡಿ ಜಿದ್ದು ಮಾಡಿ ಸಾಧನೆ ಮಾಡ್ತೀನಿ ಅಂತ ಹೊರಟ್ರೆ ಯಾವುದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಇಡೀ ಮನೆ ನನಗೆ ಹಣೆಪಟ್ಟಿಗಳು ಕಟ್ಟುತ್ತೆ, ಗೋಮುಖ ವ್ಯಾಘ್ರಹ, ಬಕೆಟು, ಆಟ ಕುಂಟು ಲೆಕ್ಕಕ್ಕಿಲ್ಲ, ಎಲ್ಲ ಹಣೆಪಟ್ಟಿ ಕಟ್ಟುತ್ತೆ. ಅದೇ ಮನೆ ಒಪ್ಕೊಳ್ಳುತ್ತೆ, ಉತ್ತಮ ಅಂತ ಒಪ್ಕೊಳ್ತಾರೆ. ಎಲ್ಲಿ ನಮ್ಮನ್ನ ತುಳಿದಿರ್ತಾರೋ, ಎಲ್ಲಿ ನಮ್ಮನ್ನ ಕುಗ್ಸಿರ್ತಾರೋ ಅವ್ರ ಮಧ್ಯೆ ಎದ್ದು ಬರೋದೇ ಸಾಧನೆ. ಕಮೆಂಟ್ ಮಾಡೋನ್ ಕೆಲಸ ಕಮೆಂಟ್ ಮಾಡ್ಕೊಂಡಿರ್ತಾನೆ. ನಮ್ಮ ಸಾಧನೆ, ನಮ್ಮ ವರ್ಕು ಏನು ಅಂತ ನಾವು ಮಾಡಿ ತೋರಿಸ್ಬೇಕು. ಎಲ್ಲರೂ ಮನೆಯ ಮುದ್ದಿನ ಪ್ರೀತಿಯ ಮಗ. ಇದೇ ಬಿಗ್ ಬಾಸಿಂದ ನಾನು ಎಲ್ರಿಗೂ ಪರಿಚಯ, ಚಿರಪರಿಚಿತನಾದವನು. ಹಳ್ಳಿಗೆ ಹೋದರೂ ಕೂಡ, ಸಂಧ್ಯೆಯಲ್ಲಿ ಹೋದರೂ ಕೂಡ ಯಾರೋ ಒಬ್ಬರು ಹೊಸ ವ್ಯಕ್ತಿ ಗೊತ್ತಿಲ್ಲದೆ ಇರೋರು ಇವತ್ತು ನನ್ನನ್ನು ಗುರುತಿಸ್ತಾರೆ, ರೆಕಗ್ನೈಸ್ ಮಾಡ್ತಾರೆ. ಅಂದರೆ ಬಿಕಾಸ್ ಆಫ್ ಬಿಗ್ ಬಾಸ್. ಬಿಗ್ ಬಾಸ್ಗಿಂತ ಮುಂಚೆ ನಾನು ಎಲ್ಲರ ಥರ ಒಬ್ಬ ಕಾಮನ್ ಮ್ಯಾನ್. ಎಲ್ಲೋ ಒಂದು ಕಡೆ ಹಳ್ಳಿಯಿಂದ ಸಿಟಿಗೆ ಬಂದು ನನ್ನದೇ ಆದಂಥ ಕೆಲಸಗಳನ್ನ ಮಾಡಿಕೊಂಡು ಜೀವನ ಮಾಡ್ತಾ ಇರೋವಂಥ ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಗೋಲ್ಡ್ ಸುರೇಶ್. ಜೀವನದಲ್ಲಿ ಬದಲಾವಣೆ ಒಂದೊಂದು ಘಟ್ಟ ಬರುತ್ತೆ. ಅದಕ್ಕೆ ನನಗೆ ಗುರುಗಳ ಥರ ನನ್ನ ಸುದೀಪ್ ಸರು ಬಂದು ನನಗೆ ತುಂಬ ಒಳ್ಳೆ ಮಾತುಗಳನ್ನ ಹೇಳಿದ್ದು. ಒಳ್ಳೆ ಹಾರ್ಟು, ಗೋಲ್ಡ್ಗಿಂತ ಚೆನ್ನಾಗಿರೋ ಹಾರ್ಟ್ ಇಟ್ಕೊಂಡಿದ್ಯಾ, ನಿನಗೆ ಗೋಲ್ಡ್ ಯಾಕೆ ಅಂತ ಕೇಳಿದರು. ಅದಕ್ಕೆ ನಾನು ಅವತ್ತಿಂದ ಹೇಳಿದೆ, ಅಣ್ಣ ನಾನು ಇನ್ಮೇಲೆ ಗೋಲ್ಡ್ ಹಾಕಲ್ಲ ಅಂತ. ಅವತ್ತಿಂದ ಗೋಲ್ಡ್ ಹಾಕೋದನ್ನ ಬಿಟ್ಟೆ. ಮನುಷ್ಯನಿಗೆ ಈಗೋ ಬೇಕು, ಇರಬೇಕು, ಸಿಟ್ಟು ಬೇಕು, ಇರಬೇಕು. ಅದು ಬಿಗ್ ಬಾಸ್ಗಿಂತ ಮುಂಚೆ ಹೇಗೋ ಇತ್ತು. ಅದಾದಮೇಲೆ ಒಂದೊಳ್ಳೆ ಟ್ರ್ಯಾಕ್ ಹಿಡ್ಕೊಂಡು ಹೋಗ್ತಾಯಿದ್ದೆ. ಇವಾಗ ಆ ಟ್ರ್ಯಾಕಲ್ಲಿದ್ದೀನಿ. ನಾನೊಬ್ಬ ಸಿವಿಲ್ ಕಾಂಟ್ರಾಕ್ಟರ್, ಇಂಟೀರಿಯರ್ ಡಿಸೈನರ್. ನಾನು ನನ್ನದೇ ಆದಂತಹ ಒಂದು ಸಂಸ್ಥೆ ಕಟ್ಟಿಕೊಂಡು ಇಂಟೀರಿಯರ್ ಮತ್ತು ಸಿವಿಲ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊಂಡಿದ್ದಂಥವನು ಗೋಲ್ಡ್ ಸುರೇಶ್. 2018-19 ನಾನು ಗೋಲ್ಡ್ನ ಹಾಕೋಕ್ಕೆ ಪ್ರಾರಂಭ ಮಾಡಿದ್ದು. ಅದು ಸುಮಾರು ಇಂಟರ್ವ್ಯೂಗಳು ಕೂಡ ಹೇಳಿದ್ದೇನೆ. ಮನುಷ್ಯ ಚಾಲೆಂಜ್ ಮಾಡಿ ಜಿದ್ದು ಮಾಡಿ ಸಾಧನೆ ಮಾಡ್ತೀನಿ ಅಂತ ಹೊರಟ್ರೆ ಯಾವುದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಬೆಟ್ಟು, ಕಾಡ, ಗುಡ್ಡ, ಮುಳ್ಳು, ಕಲ್ಲು ಏನೇ ಇರಲಿ ಅದನ್ನು ದಾಟ್ಕೊಂಡು ನಾವು ಮುಂದೆ ಬರ್ತೀವಿ. ಆ ಥರ ಹಠ ಇದ್ದಂಥವ್ರು. ಜೀವನದಲ್ಲಿ ಹಠ ಇರಬೇಕು ಅಂತ ಎಲ್ಲಿವರೆಗೆ ಅಂತಂದರೆ ನಮ್ಮ ಗುರಿ ಮುಟ್ಟೋವರೆಗೂ ನಾವು ಹಠದಲ್ಲಿ ಇರಬೇಕಂತೆ. ನಮ್ಮ ಬಗ್ಗೆ ಮಾತಾಡೋರು, ಒಳ್ಳೇದು ಮಾತಾಡೋರು ಇರ್ತಾರೆ, ಕೆಟ್ಟದ್ದು ಮಾತಾಡೋರು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಗುರಿ, ನನ್ನ ಸಾಧನೆ, ನನ್ನ ಹಠ ಇದ್ದು ನನ್ನ ಸಾಧನೆ ಕಡೆಗೆ. ನಾನೊಬ್ಬ ವೆಲ್ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಅಂದ್ಕೊಂಡು ನಾನು ಬಂದಂಥವನು. ಅದು ಹಾಗೆ ಮುಂದುವರ್ಸ್ಕೊಂಡು ಬರ್ತಾಯಿದ್ದೀನಿ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದಂಥ ವ್ಯಕ್ತಿ ಗೋಲ್ಡ್ ಸುರೇಶ್. ನಾರ್ಮಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದೆ. ಬಿಗ್ ಬಾಸ್ಗೆ ಬಂದಾಗಿಂದ ಸೆಲೆಬ್ರಿಟಿ ಗೋಲ್ಡ್ ಸುರೇಶ್ ಆದೆ. ಬಿಸ್ನೆಸ್ ಅನ್ನೋದನ್ನು ಜನ ತೆಗೆದುಬಿಟ್ರು. ಸೆಲೆಬ್ರಿಟಿ ಗೋಲ್ಡ್ ಸುರೇಶ್ ಆಗಿ ನೋಡೋಕ್ಕೆ ಇಷ್ಟಪಟ್ಟರು ಎಲ್ಲರೂ ಕೂಡ. ಇವತ್ತು ನನ್ನ ಸೆಲೆಬ್ರಿಟಿ ಸುರೇಶ್ ಅಂತ ಕರೀತಾರೆ ಎಲ್ಲರೂ ಕೂಡ. ಖುಷಿಯಾಗಿದೆ. ನಂದು ತುಂಬ ದೊಡ್ಡ ಫ್ಯಾಮಿಲಿ, ಕೋಡ್ ಕುಟುಂಬ. 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು ನಮ್ಮ ತಂದೆಗೆ. ಆ ಥರದೊಂದು ಫ್ಯಾಮಿಲಿಯಲ್ಲಿ ಬೆಳೆದಂಥವು ನಾನು. ಮಿಡಲ್ ಕ್ಲಾಸ್ ಫ್ಯಾಮಿಲಿ, ರೈತಾಪಿ ಕುಟುಂಬ. ತಂದೆ ವ್ಯವಸಾಯ ಮಾಡ್ತಾರೆ, ಅಣ್ಣಂದಿರು ವ್ಯವಸಾಯ ಮಾಡ್ತಾರೆ, ತಮ್ಮ ಒಬ್ಬ ಆರ್ಮಿಯಲ್ಲಿದ್ದಾನೆ, ಅಕ್ಕಂದಿರದೆಲ್ಲ ಮದುವೆ ಆಗಿದೆ. ನಾನೊಬ್ಬ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದೀನಿ. ನನಗೂ ಇವಾಗ ಮದುವೆ ಆಗಿ ಒಬ್ಬಳು ಮಗಳಿದ್ದಾಳೆ, ಚಿಕ್ಕ ಹೆಣ್ಣು ಮಗಳು. ದೇವರಿಗೆ ಹರಕೆ ಹೊತ್ತು ಹೆಣ್ಣನ್ನು ಪಡ್ಕೊಂಡಂಥವನು ನಾನೊಬ್ಬ. ಹೆಣ್ಮಗಳೇ ಬೇಕು ನನಗೆ ಅಂತ ಹೇಳ್ಬಿಟ್ಟು ಹೆಣ್ಣು ಪಡ್ಕೊಂಡಿದ್ದೀನಿ. ಅದು ನನ್ನ ಅದೃಷ್ಟ. ದೇವರು ತತ್ತಸ್ತು ಒಂದು ನನಗೆ ಹೆಣ್ಮಗಳನ್ನ ಕೊಟ್ಟ. ನನ್ನ ಹೆಣ್ಮಕ್ಳು ಭಾಳ ಪ್ರೀತಿ. ಒಂದಿನ ಕಷ್ಟ ಅಂತ ಬಂದಾಗ ನಮಗೆ ವಯಸ್ಸಾದಾಗ ಹೆಣ್ಮಕ್ಳೇ ಒಂದು ಊಟ ಹಾಕ್ತಾರೆ, ಬಿಟ್ಟರೆ ಗಂಡು ಮಕ್ಳು ಹಾಕಲ್ಲ. ಯಾಕಂದ್ರೆ ನಾನು ಸುಮಾರು ನೋಡಿದ್ದೀನಿ, ಸುಮಾರು ಆಶ್ರಮಗಳಿಗೆ ಹೋಗಿದ್ದೀನಿ, ಅಲ್ಲೆಲ್ಲ ನೋಡಿದ್ದೀನಿ. ಅಲ್ಲಿರುವಂಥ ಜನಗಳ ವಾತಾವರಣ ನೋಡಿದ್ದೀನಿ, ಅವ್ರು ಅನುಭವಿಸಿರುವಂಥ ಕಷ್ಟ ನೋಡಿದ್ದೀನಿ. ಅದೆಲ್ಲ ನೋಡಿದ್ಮೇಲೆ ಅನಿಸುತ್ತೆ, ಗಂಡು ಮಕ್ಳನ್ನ ತೊಗೊಂಡು ಏನು ಮಾಡೋದು, ಹೆಣ್ಮಕ್ಳೇ ಒಳ್ಳೆಯದು, ಹೆಣ್ಮಕ್ಳೇ ಇರಬೇಕು ಅಂತ ಅನಿಸುತ್ತೆ. ಅದಕ್ಕೆ ನನಗೆ ಹೆಣ್ಮಕ್ಳು ಅಂದರೆ ಭಾಳ ಇಷ್ಟ. ಸೂಪರ್, ಖಂಡಿತ ಅಣ್ಣ. ಇನ್ನು ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ವೇದಿಕೆಗೆ ಎಂಟ್ರಿ ಕೊಡ್ತೀರಿ ತಾವು. ಸೊ ಎಂಟ್ರಿ ಕೊಟ್ಟಾಗ ಅಲ್ಲಿ ಕೆಲವು ಊಹಾಪೋಹಗಳು ಒಂದು ಕಡೆ ಆದರೆ, ಕೆಲವರು ಅಸಭ್ಯವಾಗಿ ಮಾತಾಡ್ತಕ್ಕಂಥದ್ದು ಮಾಡ್ತಾರೆ. ಆದರೂ ಕೂಡ ಈಗ ಕಾಮನ್ ಪೀಪಲ್ಸ್ಗಳಿಗಾದರೂ ಕೂಡ ಏನಾದರೂ ಒಂದು ಅಂದಾಗ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡುವಂಥದ್ದು ಜಾಸ್ತಿ. ಆದರೆ ಗೋಲ್ಡ್ ಸುರೇಶ್ ಅವರು ಅಂತ ಬಂದಾಗ ಅಲ್ಲೂ ಆ ಥರ ಇರೋದಕ್ಕೆ ಕಾರಣ ಏನು? ಒಂದು ಇಡೀ ತಂಡವಾಗಿ ನನ್ನ ಮೇಲೆ ಬಂದಾಗ ಇಲ್ಲೊಂದು ಕಡೆ ನನಗೆ ಬೇಜಾರಾಗ್ತಾಯಿತ್ತು. ಇಡೀ ಮನೆ ನನಗೆ ಹಣೆಪಟ್ಟಿಗಳು ಕಟ್ಟುತ್ತೆ, ಗೋಮುಖ ವ್ಯಾಘ್ರಹ, ಬಕೆಟು, ಆಟ ಕುಂಟು ಲೆಕ್ಕಕ್ಕಿಲ್ಲ,
ಊಸುರುವಳ್ಳಿ, ದುರಹಂಕಾರಿ ಎಲ್ಲ ಹಣೆಗೆ ಪಟ್ಟಿ ಕಟ್ಟುತ್ತೆ. ಅದೇ ಮನೆ ಒಪ್ಕೊಳ್ಳುತ್ತೆ ಉತ್ತಮ ಅಂತ ಒಪ್ಕೊಳ್ತಾರೆ. ಹೌದು ಅದೇ ಮನೆಯವ್ರು ನನಗೆ ಹೇಳ್ತಾರೆ ಸುರೇಶ್ ಅಣ್ಣ ಗ್ರೇಟು ಅಂತ ಮಾತಾಡ್ತಾರೆ. ಹೌದು ಎಲ್ಲಿ ನಮ್ಮನ್ನು ತುಳಿದಿರ್ತಾರೋ, ಎಲ್ಲಿ ನಮ್ಮನ್ನು ಕುಗ್ಸಿರ್ತಾರೋ ಅವ್ರ ಮಧ್ಯಾಹ್ನ ಎದ್ದು ಬರೋದೇ ಸಾಧನೆ. ನಾನು ಆ ಥರ ಅದನ್ನು ಯೋಚನೆ ಮಾಡ್ತೀನಿ. ನನ್ನ ಬಗ್ಗೆ ಮಾತಾಡೋರು ಕೆಟ್ಟದ್ದು ಮಾತಾಡೋರು ನನ್ನ ತಲೆ ಕೆಡಿಸೋಳಲ್ಲ. ನಾವೇನು, ನಮ್ಮತನ ಏನು ಅನ್ನೋದನ್ನು ತೋರಿಸ್ಬೇಕು. ಅದು ನನ್ನ ಗುಣ. ಅದನ್ನು ನಾನು ಫೋಕಸ್ ಮಾಡ್ತೀನಿ. ಬಿಟ್ಟರೆ ಮಾತಾಡೋದ್ರ ಬಗ್ಗೆ ನಾನು ಫೋಕಸ್ ಮಾಡಲ್ಲ. ಕಮೆಂಟ್ ಮಾಡೋನ ಕೆಲಸ ಕಮೆಂಟ್ ಮಾಡ್ಕೊಂಡಿರ್ತಾನೆ, ಮಾತಾಡೋರ ಕೆಲಸ ಮಾತಾಡ್ತಾರೆ. ನಮ್ಮ ಸಾಧನೆ, ನಮ್ಮ ವರ್ಕು ಏನು ಅಂತ ನಾವು ಮಾಡಿ ತೋರಿಸ್ಬೇಕು. ಎಸ್, ಇನ್ನು ಕಿಚ್ಚ ಸುದೀಪ್ ಅವರ ಒಂದು ಆಪ್ತವರ್ಗಗಳಲ್ಲಿ ಅಂದರೆ ಕಿಚ್ಚ ಸುದೀಪ್ ಅವರು ಕೆಲವು ಪೀಪಲ್ಸ್ಗಳು ಮಾತ್ರ ಸೆಲೆಕ್ಟ್ ಮಾಡ್ಕೊತಾರೆ. ಅದರಲ್ಲಿ ತಾವು ಕೂಡ ಒಬ್ರಿದ್ದೀವಿ. ಈಗ ಎಷ್ಟು ಖುಷಿ ಆಗ್ತದೆ. ಅವ್ರು ಜಾಸ್ತಿ ಯಾರೇ ನನಗೆ ಸುದೀಪ್ ಸರ್ ಹತ್ರ ಆ ಥರ ಸ್ಟೇಜ್ ಮೇಲೆ ಹೋಗೋದೇ ಒಂದು ದೊಡ್ಡ ಭಾಗ್ಯ, ನಮ್ಮದು ಸೌಭಾಗ್ಯ. ಆ ಥರ ಅವಕಾಶ ತುಂಬ ಜನ ಕಮ್ಮಿ, ಯಾರಿಗೂ ಸಿಗಲ್ಲ ಅದು. ಹೌದು. ಅದರಲ್ಲೂ ಸುದೀಪ್ ಸರ್ ಪ್ರತಿ ವಾರ ಬಂದಾಗ ಗೋಲ್ಡ್ ಸೂರಿ ಅಂತ ಮಾತಾಡ್ಸ್ತಾ ಇದ್ದದ್ದು ನನಗೆ ಬಹಳ ಪ್ರೀತಿ ಕೊಡ್ತಾ ಇತ್ತು. ಅವರು ಇವತ್ತು ನಾನು ಏನೋ ಆಗಿದ್ದು, ಇವತ್ತು ನಾನು ಹೀಗಿದ್ದೀನಿ ಅನ್ನೋದಕ್ಕೆ ಕಾರಣ, ಇಷ್ಟು ಸಿಂಪ್ಲಿಸಿಟಿ ಆಗಿದ್ದೀನಿ, ಇಷ್ಟು ಚೆನ್ನಾಗಿ ನಾನು ಮಾತು ಕಲ್ತಿದ್ದೀನಿ, ಮಾತಾಡ್ತೀನಿ ಅಂದರೆ ಅದಕ್ಕೆಲ್ಲದಕ್ಕೂ ಸುದೀಪ್ ಸರೇ ಕಾರಣ. ನನ್ನ ಕೊನೆ ಉಸಿರಿರೋಗೂ ಅವರು ನನಗೆ ಗಾಡ್ ಫಾದರು. ಅವರೇ ನನ್ನ ಅವರ ಹಾದಿಯಲ್ಲೇ ನಾವು ನಡೀತೀವಿ. ಅವ್ರು ಹೇಗೆ ಹಾಕಿ ಕೊಟ್ಟಿದ್ರು ಅದೇ ಹಾದಿಯಲ್ಲೇ ನಾವು ನಡೆಯೋಕ್ಕೆ ಇಷ್ಟಪಡ್ತೀನಿ. ಅವರು ಹೇಳೋವಂಥ ಪ್ರತಿಯೊಂದು ಮಾತು ಕೂಡ ಜೀವನದಲ್ಲಿ ಭಾಳ ಮುಖ್ಯ. ಅದನ್ನು ನಾನು ಮುಂದುವರ್ಸ್ಕೊತೀನಿ. ಓಕೆ, ಪರ್ಸ್ನಲಿ ಬಿಗ್ ಬಾಸ್ ಆಫ್ಟರ್ ಪರ್ಸ್ನಲಿ ಮೀಟ್ ಆದದ್ದೆಲ್ಲಾದ್ರೂ ಸುದೀಪ್ ಅಣ್ಣನ ಮೀಟ್ ಆಗಿದ್ದೀನಿ, ಸುಮಾರು ಸಲ ಮೀಟ್ ಆಗಿದ್ದೀನಿ. ಓಕೆ, ಈಗ ಇನ್ನೊಂದು ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು, ವರ್ತೂರ್ ಸಂತೋಷ್ ಅವರು ಈಗ ಕೆಲವು ಚಾನಲ್ಸ್ಗಳಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಬಿಗ್ ಬಾಸ್ ಅಂತಕ್ಕಂಥದ್ದು ಏನಿದೆ, ಈಗ ಬಿಗ್ ಬಾಸ್ಗೆ ನೆಕ್ಸ್ಟ್ ಯಾರು ಬರ್ತಾ ಇದ್ದಾರೆ, ಯಾರೇ ಗೆಲ್ಬೋದು, ಸೆಕೆಂಡ್ ವಿನ್ನರ್ ಯಾರು ಆಗ್ತಾರೆ ಅವ್ರಿಗೆ ನನ್ನ ಕಡೆಯಿಂದ 10 ಲಕ್ಷ ದುಡ್ಡು ಕೊಡ್ತೇನೆ ನಾನು. ಇದು ಸುದೀಪ್ ಅಣ್ಣನ ಹತ್ರ ಎಲ್ಲ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮಾಡಿಬಿಟ್ಟು ನಾನೇ ಅವ್ರಿಗೆ ಕೊಡ್ತೇನೆ 10 ಲಕ್ಷ ರೂಪಾಯಿ. ಯಾಕೆ ಕಾರಣ ಅಂದರೆ, ಲೈಕ್ ಫಸ್ಟ್ ಗೆದ್ದವರು ಅವ್ರು ಮಾತ್ರ ಬೇಗೋದಷ್ಟೇ ಅಲ್ಲ, ಸೆಕೆಂಡ್ ಗೆದ್ದವ್ರಿಗೂ ಕೂಡ ಅದೇ ಒಂದು ತೃಪ್ತಿ ಸಿಗಬೇಕು. ಆ ಕಾರಣಕ್ಕೋಸ್ಕರ ನನ್ನ ಕಡೆಯಿಂದ 10 ಲಕ್ಷ ಕೊಡ್ತಾ ಇದ್ದೀನಿ. ನನಗೆ ವೈಯಕ್ತಿಕವಾಗಿ ವರ್ತೂರ್ ಸಂತೋಷ್ ಅವ್ರ ಪರಿಚಯ ಇಲ್ಲ. ನಾನು ಇಲ್ಲಿವರೆಗೂ ಅವ್ರನ್ನ ಕಾಂಟ್ಯಾಕ್ಟು ಮಾಡಿಲ್ಲ. ಅವರು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ಅವ್ರ ಬಗ್ಗೆ ನನಗೆ ಯಾವುದೇ ಥರದ ಮಾಹಿತಿ ಇಲ್ಲ. ಮತ್ತು ನೀವು ಹೇಳ್ತಾ ಇರೋದು ನಾನು ಇವಾಗಲೇ ಕೇಳ್ತಾ ಇರೋದು ಅದ್ರ ಬಗ್ಗೆ. ಆ ಥರ ಇದ್ದರೆ ಅದು ಅವ್ರ ದೊಡ್ಡ ಗುಣ, ವರ್ತೂರ್ ಸಂತೋಷ್ ಅವ್ರ ದೊಡ್ಡ ಗುಣ ಅದು. ಬಟ್ ಅದನ್ನು ಹೆಂಗೆ ಕನ್ಸಿಡರ್ ಮಾಡ್ತಾರೆ ಸುದೀಪ್ ಸರ್ ಆಗಲಿ, ಶೋ ಹೋಸ್ಟ್ ಆಗಲಿ, ಅದು ಹೆಂಗೆ ಕನ್ಸಿಡರ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಂಗೆ ಗೊತ್ತಿದ್ದರ ಬಗ್ಗೆ ಕಮೆಂಟ್ ಮಾಡೋದು ತಪ್ಪಾಗುತ್ತೆ. ಆ ಥರ ಏನಾದ್ರು ಆಗಿದ್ದರೆ ಅದು ಅವರು ವರ್ತೂರ್ ಸಂತೋಷ್ ಅವರು ದೊಡ್ಡ ಗುಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಾವ್, ಸೂಪರ್ ಗುಣ. ಇನ್ನು ನೆಕ್ಸ್ಟು ಸ್ಯಾಂಡಲ್ವುಡ್ನಲ್ಲಿ ತಾವು ಕೂಡ ಈಗ ಸೆಲೆಬ್ರಿಟಿ ಆಗಿದ್ದೀವಿ. ಈಗ ಎಲ್ಲ ರಂಗದಲ್ಲೂ ಕೂಡ ಗುರುತಿಸ್ಕೊತಾ ಇದ್ದೀವಿ. ಸ್ಯಾಂಡಲ್ವುಡ್ನಲ್ಲಿ ಕೆಲವು, ಈಗ ಫಾರ್ ಎಕ್ಸಾಂಪಲ್ ಕಾಂತಾರ ಬಂತು, ಏನು ಅನ್ಸುತ್ತಣ್ಣ ನೋಡಿದ್ರೆ ಕಾಂತಾರ? ಇಲ್ಲ, ಇನ್ನು ಟೈಮ್ ಸಿಕ್ಕಿಲ್ಲ ನೋಡೋಕ್ಕೆ. ದೊಡ್ಡ ಮೂವಿ, ಹಿಟ್ ಮೂವಿ, ವರ್ಲ್ಡ್ ವೈಡ್ ಮಾಡಿರೋಂಥ ಮೂವಿ. ಕನ್ನಡದ ಸಿನಿಮಾಗಳು ಬರಬೇಕು ಮುಂದೆ, ದೊಡ್ಡ ಪ್ರಮಾಣದಲ್ಲಿ ಹೆಸರು ಮಾಡಬೇಕು. ನಮ್ಮ ಬಾಸ್ ಮೂವಿನೂ ಮೊನ್ನೆ ಸಾಂಗ್ ರಿಲೀಸ್ ಆಗಿದೆ, ಮಾತೇ ಇಲ್ಲ ಅದ್ರ ಬಗ್ಗೆ ಅಂತೂ. ಹೌದು, ಆ ಥರ ನಮ್ಮ ಬಾಸ್ ಕೂಡ ಕನ್ನಡಕ್ಕೆ ಯಾವತ್ತೂ ಪ್ರಾಮುಖ್ಯತೆ ಕೊಡ್ತಾರೆ. ಅವ್ರದ್ದು ಯಾವತ್ತೂ ಕನ್ನಡ 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 ಅಂತ ಹೇಳೋವಂಥವ್ರು. ಎಸ್, ಆ ಥರದ್ದು ದೊಡ್ಡ ದೊಡ್ಡ ಸಿನಿಮಾಗಳು ಬರಬೇಕು. ಕಾಂತಾರ ಆಗಲಿ, ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಹೊರಗಡೆ ಬರಲಿ ಅಂತ ನಾನು ಹೇಳಕ್ಕೆ. ಎಸ್, ಇದನ್ನು ಯಾವ ಉದ್ದೇಶಕ್ಕೋಸ್ಕರ ಕೇಳಿದೆ ಅಂದ್ರೆ ಅಣ್ಣ, ಇದೇ ಕಾಂತಾರ ಸಿನಿಮಾನ ರಚಿಸಿದಂಥ ರಿಷಬ್ ಶೆಟ್ಟಿ ಅವರು ಅಪ್ಪಟ ಕಿಚ್ಚ ಸುದೀಪ್ ಅವ್ರ ಫ್ಯಾನು. ನನ್ಗೆ ಅಣ್ಣನ ಥರ ನಿಂತಿದ್ದಾರೆ ಕಿಚ್ಚ ಸುದೀಪ್ ಅವರು. ನನ್ಗೆ ಯಾವತ್ತಿಗೂ ಅಣ್ಣನ ಸ್ಥಾನದಲ್ಲೇ ಇಡೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವತ್ತೂ ದೊಡ್ಡ ಮಟ್ಟದಲ್ಲಿರುವಂಥ ಆಲದ ಮರ ಅಂತ ಹೇಳ್ತಾರೆ ರಿಷಬ್ ಶೆಟ್ಟಿ ಅವರು. ಅಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ಇತ್ತ ಆಗೋಗ್ಬಿಟ್ಟಿದೆ ಕಾಂತಾರ. 50 ಲಕ್ಷ ಟಿಕೆಟ್ ಸೇಲ್ ಆಗುತ್ತೆ ಅಂತಂದರೆ 4 ದಿನದಲ್ಲಿ, ಅದು ಸಾಧಾರಣ ವಿಚಾರನೇ ಅಲ್ಲ. ಸೊ ಅಂಥ ಒಬ್ಬ ನಿರ್ದೇಶಕ, ನಾನು ಕಿಚ್ಚ ಸುದೀಪ್ ಅವರ ಅಪ್ಪಟ ಅಭಿಮಾನಿ ಅಂತಾರೆ ಸರ್. ನಮ್ಮ ಬಾಸ್ ಹಾಗೆ, ಅವ್ರ ಮನಸ್ಸು ಹಾಗೆ. ದೂರದಿಂದ ಅವ್ರು ನೋಡಿದಾಗ ಎಷ್ಟು ಅವ್ರ ಮೇಲೆ ಅವರು ನೋಡಿದಾಗ ಬೇರೆಯವ್ರಿಗೆ ಅನಿಸುತ್ತೆ ಅವ್ರು ತುಂಬ ಕೋಪಿಷ್ಟ. ಸರ್ ಮಗುವಂಥ ಮನಸ್ಸು ಸರ್ ಅವ್ರದ್ದು. ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ. ಅವ್ರು ಮಾತಾಡಿಸೋ ರೀತಿ, ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ನನಗೆ ಅವ್ರು ಸಮಾಧಾನ ಮಾಡಿರೋ ರೀತಿ ನಂಗೆ ತುಂಬ ಖುಷಿ ಆಯಿತು.
ಅದಕ್ಕೆಲ್ಲ ಪದಗಳೇ ಬರಲ್ಲ ಸರ್. ಯಾವುದೇ ಥರದ ವರ್ಣನೆ ಮಾಡ್ಬೇಕಂದ್ರೂ ವರ್ಣನೆ ಆಗಲ್ಲ. ಇವಾಗ ದೇವ್ರನ್ನ ಏನು ವರ್ಣನೆ ಮಾಡ್ತೀರಾ ನೀವು? ವಾಹ್, ಹೇಳಿ. ಎಸ್ ಆ ಥರ. ಎಸ್. ಇನ್ನು ಅದೇ ಬಿಗ್ ಬಾಸ್ನಲ್ಲಿ ನಿಮ್ಮ ಮುದ್ದಿನ ಅಳಿಯ ಆಗ್ಬೋದು ಅಥವಾ ಯಾರು ನಮ್ಮ ಅಳಿಯನ ಫ್ರೆಂಡು ಇವರಿಬ್ರದ್ದು ಧನ್ರಾಜ್. ಈಗ್ಲೂ ಯಾವ ಥರ ಏನಾದರೂ ಬರುವಂಥದ್ದು ಅಥವಾ ಭೇಟಿ ಆಗುವಂಥದ್ದು? ಇಬ್ರು ತರಲೆಗಳು. ಇಬ್ರು ಫೋನ್ ಮಾಡಿರ್ತೀವಿ. ಹನುಮಂತಗ್ ನಾನು ಫೋನ್ ಮಾಡ್ತೀನಿ, ನನಗೆ ಅವ್ನು ಮಾಡ್ತಾನೆ. ಹಾಂ ನನ್ನ ಗೆಳೆಯ ಹಾಂ ಲಾಯರ್ ಜಗದೀಶ್, ಹಾಂ ಅವರು ಫೋನ್ ಮಾಡ್ತಾನೆ ಇರ್ತೀವಿ. ಇಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ಮತ್ತೆ ಎಲ್ಲರ ಜೊತೆ ನಾನು ಚೆನ್ನಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಓಕೆ. ಅಲ್ಲ, ಯಾಕೆಂದ್ರೆ ಇವರಿಬ್ರ ಬಗ್ಗೆನೇ ಪ್ರತ್ಯೇಕವಾಗಿ ತಗೊಂಡಂತ ಉದ್ದೇಶ ಏನಪ್ಪ ಅಂದ್ರೆ ತಮ್ಮ ಅಳಿಯಂದೇನಿದೆ ಅವ್ರದ್ದು ಪೂರ್ಣ ಜವಾಬ್ದಾರಿ ತಾವು ತಗೊಂಡಿದ್ರಿ ಆಗಿನ ಮೂಮೆಂಟ್ ಅಲ್ಲಿ. ಅಂದ್ರೆ ಅವ್ರ ಮದ್ವೆ ಸರ್, ಈಗಲೂ ನಾನು ಅದೇ ಮಾತಲ್ಲೇ ಇದ್ದೀನಿ. ಆ ಮಾತಲ್ಲಿ ನಾನು ಬದ್ಧನಾಗಿದ್ದೀನಿ. ಅವ್ನು ಮದುವೆಗೆ ಯಾವತ್ತು ರೆಡಿ ಆಗ್ತಾನೆ, ಮಾವ ನಾನು ಮದುವೆಗೆ ರೆಡಿ ಇದ್ದೀನಿ ಅಂತ ಯಾವತ್ತು ಹೇಳ್ತಾನೆ, ಅವತ್ತು ನಾನೇ ಮುಂದಿನ ಮದುವೆ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಯಾವತ್ತೂ ನಡೆಸ್ಕೊಡ್ತೀನಿ ನಾನು. ಎಸ್. ಇನ್ನು ಧನ್ರಾಜ್ ಅವರ ವಿಚಾರ ಅಂತ ಬಂದಾಗ್ಲೂ ಅಷ್ಟೇ, ತಾವು ಅವ್ರ ಮಗಳಿಗೆ ಹೋಗಿ ಅಂದ್ರೆ ಅವರ ಇದು ಮಗು ಅಲ್ಲಿಗೆಲ್ಲ ಹೋಗಿ ತೊಟ್ಲೆಲ್ಲ ಕೊಟ್ಟು ಬಂದಿದ್ದಂಥದ್ದು ಉದಾಹರಣೆಗಳಿದ್ದಾವೆ. ಸರ್, ನಾನು ಹೇಳಿದೆ, ಮಾತು ನಾವು ಬಾಯಲ್ಲಿ ಆಡಿದ್ರೆ ಹೋಯ್ತಂತೆ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ನಾನು ಮನೇಲಿದ್ದಾಗಲೇ ಹೇಳಿದ್ದೆ ಅವನಿಗೆ, ನಾನು ಮನೆಯಿಂದ ಅವನು ಒಂದು ಕಾನ್ವರ್ಸೇಷನ್ ನಡೀತದೆ, ಮಾವ ನನ್ನ ಮಗಳಿಗೆ ತೊಟ್ಲು ಕೊಡದೆ ಹಾಗೆ ಬಂದಿದ್ದೀನಿ ಮನೆಯಿಂದ ಅಂತ ಹೇಳ್ತಾನೆ ಅವನು. ನಾನು ಅವಾಗ ಹೇಳ್ತೀನಿ, ನಾನು ಏನಾದ್ರು ಹೊರಗಡೆ ಹೋದರೆ ಫಸ್ಟ್ ನಿಮ್ಮ ಮನೆಗೆ ಹೋಗಿ ತೊಟ್ಲು ಕೊಡ್ತೀನಿ ಅಂತ ಹೇಳ್ತೀನಿ. ವಾವ್. ನಾನು ಅದು ತೊಟ್ಲು ಕೊಟ್ಟಿದ್ದು ವಿಡಿಯೋ ಅದು ಅವರೇ ಆ್ಯಕ್ಚುಲಿ ಅದನ್ನ ವಿಡಿಯೋ ಮಾಡಿ ಅವರೇ ಅದನ್ನ ಹಾಕಿದ್ದು. ಆ್ಯಕ್ಚುಲಿ ಅವಾಗ ಗೊತ್ತಾಯ್ತು. ಆ್ಯಕ್ಚುಲಿ ನಾವು ಅದನ್ನ ಪಬ್ಲಿಸಿಟಿ ಮಾಡ್ಬೇಕನ್ನೋ, ಅದನ್ನು ಹೊರಗಡೆ ಹೇಳ್ಬೇಕನ್ನೋ ಇರಲಿಲ್ಲ ನಮ್ಗೆ ಇಂಟೆನ್ಷನ್. ಇವತ್ತಿಗೂ ಕೂಡ ಅದೇ ಬಾಂಧವ್ಯತೆ ಇದೆ. ನಾವು ಮಾಡ್ತಾರೆ ವಿಡಿಯೋ ಕಾಲ್. ಮೊನ್ನೆ ಇಬ್ರು ವಿಡಿಯೋ ಕಾಲ್ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ, ಇಬ್ರದ್ದು ಒಳ್ಳೆ ಕಾಮಿಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಶೋ ಬಗ್ಗೆ ಅದು ಒಂದು ಏನ್ ನಡೀತದೆ ಅನ್ನೋದನ್ನ ಚಿಕ್ಕದಾಗಿ ಕಾಮಿಡಿಯಲ್ಲಿ ತೋರಿಸ್ತಾ ಇದ್ದಾರೆ. ಚೆನ್ನಾಗಿ ಬರ್ತಾ ಇದೆ ಶೋ. ಎಸ್.